ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಈಗ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ನಾವೀಗ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ಪನ್ನೀರ್ ಬಟರ್ ಮಾಡಿಸ್ತೀವಿ. ಈಗ ಏನ್ ಮಾಡ್ತೀವಿ ಅಂದ್ರೆ, ಈಗ ಪನ್ನೀರನ್ನು ಡ್ರೈ ಮಾಡ್ಕೊಂತೀವಿ ಸ್ನೇಹಿತರೆ. ಈ ಪನ್ನೀರ್ನ ಈಗ ಎಣ್ಣೆಯಲ್ಲಿ ಕರಿಕೊಳ್ಳೋಣ. ಈಗ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಬೇಕು. ಈಗ ನಮ್ಮ ಸ್ನೇಹಿತ ಮಾಡ್ತಾನೆ, ಯಾವ ರೀತಿ ಮಾಡ್ತಾನೆ ನೋಡಿ. ಈಗ ಪ್ರಾರಂಭ ಆಗುತ್ತೆ. ಸಾಸಿವೆ ಹಾಕ್ತಿದ್ವಿ. ಈಗ ಪನ್ನೀರನ್ನು ನಾವು ಎಣ್ಣೆಯಲ್ಲಿ ಕರ್ಕೊಂಡು ಸ್ನೇಹಿತರೆ, ನೀವು ಅದು ಎಣ್ಣೆಯಲ್ಲಿ ನೀವು ಖಾರ ಗಿರೆಲ್ಲ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಎಣ್ಣೆ ಸುಟ್ಟೋಗುತ್ತೆ. ಫಸ್ಟ್ ನೀವು ಎಣ್ಣೆಯಲ್ಲಿ ಅದನ್ನ ಪನ್ನೀರ್ ಕರ್ಕೊಂಡು ಆಮೇಲೆ ಮೇಲೆ ನೀವು ಬೇಕಾದ್ರೆ ಅರಿಶಿನ ಮತ್ತು ಖಾರವನ್ನು ಉಪ್ಪು ಆದ್ರೆ ಕುಡಿಸ್ಬೋದು. ಅದು ಏನ ಇದು ಜೀರಿಗೆ ಹಾಕ್ತೀವಿ ಸ್ನೇಹಿತರೆ. ಯಾಕಂದ್ರೆ ಎಲ್ಲರೂ ನಾನ್ ವೆಜ್ ಏನಾದ್ರು ಮಾಡ್ತಾರೆ, ಆದ್ರೆ ವೆಜಿಟೇರಿಯನ್ ಬೇಕಲ್ಲ ಸ್ನೇಹಿತರೆ. ಹಾಗಾಗಿ ಪನ್ನೀರ್ ಬಟರ್ ಮಸಾಲ ಮಾಡ್ತೀವಿ ಸ್ನೇಹಿತರೆ. ನೋಡಿ, ಈರುಳ್ಳಿ ಹಾಕ್ತಿದ್ದೀವಿ ಸ್ನೇಹಿತರೆ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈಗ ಕೊತ್ತಂಬರಿ ಹಾಕ್ಬೇಕು. ಇದಕ್ಕೆ ಈರುಳ್ಳಿ ಕೆಂಪಗಾಗಲಿ ಉಪ್ಪು ಹಾಕ್ತಿದ್ದೀವಿ. ಉಪ್ಪು ಹಾಕ್ತಿದ್ದೀವಿ ಸ್ನೇಹಿತರೆ. ಈಗ ಇದು ರೆಸಿಪಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈಸಿ ಬೇಗ ಆಗುತ್ತೆ, ಈಸಿ ವಿಧಾನ ಇದು. ಹಾಕ್ತಿದ್ದಾರೆ, ಚೆನ್ನಾಗಿ ಅಳಗಾಡಿಸಿದ್ದಾನೆ ನೋಡಿ. ಅವನೇ ಚೆನ್ನಾಗಿ ಅಳಗಾಡಿಸ್ತಿದ್ದಾನೆ, ಚೆನ್ನಾಗಿ ಅಳಗಾಡಿಸ್ತಾನೆ ಸ್ನೇಹಿತರೆ. ಕರೆಂಟ್ ಇಲ್ಲ, ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀವಿ. ಪನ್ನೀರ್ನ ಸಿಸಿ ಕಾಣಿಸ್ತಿದ್ದೀವಿ. ಪನ್ನೀರ್ ಹಾಕ್ತಿದೆ. ಆಗ್ಲೇ ಸೀದೋಗಿ ಬಿಡ್ತು ಸ್ನೇಹಿತರೆ ಪನ್ನೀರು, ಅದಕ್ಕೆ ನಗ್ತಾ ಇದಾರೆ. ಅರಿಶಿನ ಹಾಕ್ತಿದೀವಿ ಸ್ನೇಹಿತರೆ. ಸ್ವಲ್ಪ ಅರಿಶಿನ ಹಾಕ್ತಿದ್ವಿ, ರುಚಿಗೆ ತಕ್ಕಷ್ಟು ಅರಿಶಿಣ. ಆಮೇಲೆ ಎಲ್ಲ ಮಸಾಲೆ ಸ್ವಲ್ಪ ಮಸಾಲೆ ಹಾಕ್ಬೇಕು. ಕೆಂಪಗಾಗಬೇಕು. ಹೆಂಗಾಗಬೇಕಣ್ಣ? ಕೆಂಪಗಾಗೋ ಮಟ್ಟ ಕರ್ಕೊಳ್ಬೇಕು. ಇದು ಬರ್ಲಿ. ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡಬೇಕು. ಬರ್ಲಿ ನೋಡ್ರಿ, ನಾಟಿ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡ್ತಾರೆ ತೋರಿಸ್ತಾರೆ ನೋಡಿ. ಆಯ್ತು, ನೆಕ್ಸ್ಟ್ ಹಾಕೊಳ್ಬೇಕು. ಎಣ್ಣೆಯಲ್ಲಿ ಈರುಳ್ಳಿನ ಸರಿಯಾಗಿ ಹುರ್ಕೊಳ್ಬೇಕು. ಹೌದಾ, ಚೆನ್ನಾಗಿ ಹುರ್ಕೋಬೇಕಂತೆ ನೋಡಿ. ದುಡಿಬೇಕು, ತಿನ್ಬೇಕು. ದುಡಿಬೇಕು, ತಿನ್ಬೇಕು. ಮುಂದೂಲ್ದು ಹೇಳಕ್ಕಾಗಲ್ಲ ಸ್ನೇಹಿತರೆ, ಹೇಳಕ್ಕಾಗಲ್ಲ ಕಣ. ಅದು ಎಲ್ಲ ಸೀಕ್ರೆಟ್ ಆಗಿರುತ್ತೆ ಮುಂದಿಲ್ದು. ಈರುಳ್ಳಿ ಗ್ರೈಂಡ್ ಹಾಕಿದೀವಲ್ಲ ಸ್ನೇಹಿತರೆ, ಅದು ಹಾಕ್ತಿದೀವಿ. ಈರುಳ್ಳಿ ಹಾಕಿದ್ರೆ ಮತ್ತೆ ಯಾಕೆ ಅದನ್ನು ಗ್ರೈಂಡ್ ಮಾಡಿ ಹಾಕಿದಿರಿ ಅಂತ ಕೇಳ್ಬೋದು. ಗ್ರೇವಿ ಆಗ್ಬೇಕಲ್ಲ ಸ್ನೇಹಿತರೆ. ಗ್ರೇವಿ ಆಗೋಲು ನಾವು ಮಿಕ್ಸಿಗೆ ಹಾಕಿದ್ದೇವೆ. ಇವಾಗ ನಾವು ಪೇಸ್ಟ್ ಹಾಕ್ತಿದ್ದೀವಿ, ಅಲ್ಲ ಪೇಸ್ಟು. ಅಲ್ಲ ಪೇಸ್ಟ್ ಹಾಕ್ತಾ ಇದ್ದೇವೆ. ಅದು ಎಲ್ಲ ಸ್ಮೆಲ್ ಹೋಗ್ಬೇಕು ಸ್ನೇಹಿತರೆ ಅದರದ್ದು. ಹೇಳಿದೆ ಸ್ವಲ್ಪ ಹೇಳಿ ಏನೋ ಹೇಳಿ. ಪೇಸ್ಟ್ನ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ಚಪಾತಿ ಹೊಡೆದ್ಬಿಟ್ಟು ನಮ್ಮ ಫ್ರೆಂಡ್ ವಿಡಿಯೋ ಮಾಡಕ್ ಬಂದಿದ್ದೆ ನೋಡ್ರಿ. ಏನ್ ಮಾಡೋದೈತಿ, ಕೆಲಸ ಜಲ್ದಿ ಆಗಲಪ್ಪ ಅಂತ ನಾ ಮಾಡತ್ತೀನಿ. ಬಟ್ ನಮ್ಮ ಹುಡುಗ ವಿಡಿಯೋ ಮಾಡಕ್ ಹತ್ತಾನ. ಏನ್ ಮಾಡಕ್ರಿ ಯಪ್ಪ, ಏನ್ ಮಾಡಕ್ಕಾಗಲ್ರಿಪ್ಪ. ನಿಮ್ಗೆಲ್ಲರಿಗೂ ವಿಡಿಯೋ ತೋರ್ಸೋದನ, ಚಲೋ ರೆಸಿಪಿ ಮಾಡಿಸಿ ವಿಡಿಯೋ ಮಾಡಿಸಿ ಹೆಲ್ಪ್ ಆಗ್ಲಿ ಅಂತ ಭಾಳ ಶ್ರಮ ಪಡಾಕತ್ತೀವ್ರಿ ಅಣ್ಣ ನಾವು. ನೋಡ್ರಿ, ಈಗ ಏನಾಗ್ತಾರಪ್ಪ ಅಂದ್ರೆ, ಇದು ಹಾಕಿ ಮಸಾಲೆ ಹಾಕಲ್ಲ ರುಬ್ಬಿದ್ದ. ಈಗ ಇದು ಎಲ್ಲ ಗುದ್ದು ಹೋಗ್ಲಿ. ಈಗ ಟೊಮೆಟೊ ಹಾಕ್ತೀರಪ್ಪ ನೋಡ್ರಿಪ್ಪ. ಈಗ ಟಮಾಟೆ ಹಾಕ್ತಿದ್ದಾರೆ ನೋಡ್ರಿಪ್ಪ. ಇದೇ ಅದು ಬಾಳಿ. ಈಗ ಟಮಾಟೆ ಹಾಕಿದ್ದೀವಿ ಸ್ನೇಹಿತರೆ.
ನಾವೀಗ ಬರೀ 3 ಜನಕ್ಕೆ ಅಂದರೆ ಫ್ಯಾಮಿಲಿಯಲ್ಲಿ 3-4 ಜನ ಇರ್ತಿರಲ್ಲ ಅವ್ರಿಗೆ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಈ ರೆಸಿಪಿ. ಬರೇ 3 ಜನಕ್ಕೆ ರೆಸಿಪಿ ಮಾಡ್ತಾ ಇದ್ದೇವೆ. ಮತ್ತೆ ಎಂತ ಹಾಕೋದು ಎಂತಾಗಿದೆ ಸ್ನೇಹಿತರೆ ಕೊಬ್ಬರಿ ಹಾಕ್ತಿದ್ದ ನೋಡಿ, ಹೇಳ್ಕೊಂತ ಹಾಕೋ ಗೊತ್ತಾಗಬೇಕಲ್ಲ ವೀಕ್ಷಕರಿಗೆ. ಏನು ಹಾಕಿದೀಯ ಸ್ನೇಹಿತ? ಕೊಬ್ಬರಿ ಹಾಕ್ತಿದ್ದೀನಿ. ಕೊಬ್ಬರಿ, ಕೊತ್ತಂಬರಿ, ಜೀರಿಗೆ ಮಾಡಿ ನೋಡ್ರಿ ಅಣ್ಣ, ಇವ ಕೊತ್ತಂಬರಿ ಎಲ್ಲ ಹಾಕಿ ಮಸಾಲೆ ಹುರುಬ್ಬಿ ಹಾಕ್ತಿದ್ದಾನೆ ನೋಡಿ. ಹಿಂಗೆಲ್ಲ ಮಾಡಿದರೆ ಯಾವಾಗ ಚೆನ್ನಾಗಿರೋ ಸ್ನೇಹಿತರೆ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ರುಬ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಯಾವ ಇದರಲ್ಲಿ ಮಿಕ್ಸಿ ಹಾಕೋಕ್ಕಿಂತ ನಮ್ಮ ಕಡೆ ಎಲ್ಲ ಒಳ್ಳೆ ಇರ್ತಲ್ಲ ಹಳ್ಳಿಯಲ್ಲಿ, ಆ ಒಳ್ಳೆಯಲ್ಲಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಖಾರ ಉಪ್ಪು ಎಲ್ಲ ಹಾಕ್ತದೆ, ಹಾಕ್ಬೇಕೀಗ. ಖಾರ ಉಪ್ಪೆಲ್ಲ ಹಾಕ್ತಿದಾರಂತೆ ಸ್ನೇಹಿತರೆ, ಹಾಕ್ತಾರೆ ನೋಡಿ. ಖಾರ ಉಪ್ಪನ್ನ ಯಾವ ರೀತಿ ಖಾರ ಉಪ್ಪು ಹಾಕ್ತಾರೆ ಅಂತ ನೋಡಿ ನೀವು ಅದೇ ರೀತಿ ಹಾಕಿ. ನಿಮ್ಗೆ ಹೆಂಗ್ ಬೇಕು ಅನಿಸ್ತದೆ ಆ ರೀತಿ ಹಾಕಿ. ಈ ರೀತಿ ಹಾಕ್ತಿದ್ದಾರೆ ನೋಡಿ, ಇವರು ಈ ರೀತಿ ಹಾಕ್ತಿದ್ದಾರೆ ಕೈಲಿ. ಮುಗ್ದೋಯ್ತು ತಡ್ರಪ್ಪು. ಖಾರ ಹಾಕಿದ್ವಿ. ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ತಿದ್ವಿ ನಾವು. ತೇಜು ಮಸಾಲ ಅಂತಾರೆ ಇದಕ್ಕೆ. ಯಾವ ಮಸಾಲ ಹಾಕಿ, ಒಟ್ಟು ಗರಂ ಮಸಾಲ ಹಾಕಿ ಸ್ನೇಹಿತರೆ. ನಿಮ್ಮಲ್ಲಿ ಯಾವ ಸಿಗುತ್ತೆ ಲೋಕಲಲ್ಲಿ ಅದು ಹಾಕಿ ತಿರಿಸಿ ಹತ್ತು ನಿಮಿಷದಲ್ಲಿ ಆರಾಮ್ ಕರಿಯನ್ನು ಮಾಡ್ಕೋಬೋದು. 10 ನಿಮಿಷ, ಬರೀ 10 ನಿಮಿಷದಲ್ಲಿ. ಇವಾಗ ಹಾಕ್ತಿದ್ದೇವೆ ನೀರು ಸೇರಿಸಿ. ಇದು ಕುದ್ಮೇಲೆ ಪನ್ನೀರ್ ಹಾಕಿ ಬೇಯಿಸ್ಬಿಟ್ರೆ ಆಯ್ತಲ್ಲ. ಕುದ್ಮೇಲೆ ಹಾಕದ ಪನ್ನೀರ್ ಹಾಕದಾಗ ಈಗ ಪನ್ನೀರ್ ಸೇರಿಸ್ತಾ ಇದೀವಿ ಸ್ನೇಹಿತರೆ. ಪನ್ನೀರ್ ಸೇರಿಸ್ತಾ ಇದೀವಿ. ಒಂದೇ ಒಂದು ಕುದಿ ಬಂದ್ರೆ ಮುಗಿದೋಯ್ತಲ್ಲ. ಒಂದು ಕುದಿ ಬಂದ್ರೆ ಮುಗಿದೋಯ್ತು. ಪನ್ನೀರ್ ಬಟರ್ ಮಸಾಲ ರೆಡಿ ಆಗ್ತಿದೆ, ರೆಡಿ ಆಗ್ತಾ ಇದೆ. ರೆಡಿ ಆಗ್ತಾ ಇದೆ ಸ್ನೇಹಿತರೆ. ಪನ್ನೀರ್ ಬಟರ್ ಮಸಾಲ ರೆಡಿ ಆಗ್ತಾ ಇದೆ. ಪನ್ನೀರ್ ಬಟರ್ ಮಸಾಲ ರೆಡಿ ಆಗ್ತಾ ಇದೆ. ಸ್ನೇಹಿತರೆ ಈಗ ಮುಗಿತಾ ಇದೆ. ಇವಾಗ ಕೊತ್ತಂಬರಿ ಹಾಕ್ತಿದೀವಿ. ಫೈನಲ್ ಟಚ್ ಬಟರ್ ಪನ್ನೀರ್ ಮಸಾಲ ಫೈನಲ್ ಟಚ್. ಮಮ್ಮ ಚಪಾತಿ ಬೇಸಾಗತ್ತಿನ್ಲಿ. ಪನ್ನೀರ್ ರೆಡಿ ಆಗಿದೆ. ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಇಷ್ಟೇ ಸ್ನೇಹಿತರೆ, 10 ನಿಮಿಷದಲ್ಲಿ ಪನ್ನೀರ್ ಬಟರ್ ಮಾಡೋದು ಹೇಗೆ ಕಂಪ್ಲೀಟ್ ಆಯ್ತು. ಪನ್ನೀರ್ ಬಟರ್ ಮಸಾಲ. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಧನ್ಯವಾದಗಳೊಂದಿಗೆ, ನಮ್ಮೆಲ್ಲರ ಸ್ನೇಹಿತರ ಸಹಕಾರದೊಂದಿಗೆ ನಾವು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೇವೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.